ಅಂಟಿ ಅರ್ಜೆಂಟ್ ಬಾ ಅಂತ ಹೇಳ್ಯಾಳ ಅಂಟಿ ಬಾಗಿ ಇಲ್ಯಾಗ ಇರ್ತಾಳ ಅಂಟಿ ಅರ್ಜೆಂಟ್ ಬಾ ಅಂತ ಮಂಜ ಯಾವ್ದಪ್ಪ ಇದು ಬೀಸ ಮಾಡಿ ಶಿವಣ್ಣ ಈ ಮನಿ ಅವ್ವಾರಕ್ಕೆ ಅವಾರ ಆಗಿರ ಕಾತುಂಬ ಸೀರೆ ಮೈತುಂಬ ಜಂಪರ್ ಹಾಕೋತಾರ ಇದ್ಯಾನ ಬದಲ್ ಕಾಮ ಸೀರೆ ಬದಲ್ ಕಾಮ ಜಂಪರ್ ಸೀರೆ ಉಟ್ಕೊಂಡು ಕೂತೈತೆ ಈಗ ತಡೀರಿ ಶಿವಮೊಗ್ಗ ಅದ್ರ ಏನ್ರಿ ಅವ್ವಾರ ಒಳ್ಳೆ ಮಾನಸಿಕ ಶಿವಮೊಗ್ಗ ನನ್ನ ಅಪ್ಪರ ನನ್ನ ಬಚ್ಚಲಕ ನೀರು ಹೊಡಕ ಸರ್ ನೀರು ಹೊಡಕ ಸರ್ ಸರಿ ಸರಿ ರೂಮಿಗೆ ನೀರು ಸಪ್ಲೈ ಮಾಡಿ ಟ್ಯಾಂಕಿ ನೆಲ ಕುಂಡಿಸಿ ಲೈಟ್ ಚೆನ್ನಾಗಿ ಹಾಕೋರಿ ಆಯ್ತಾಯ್ತು ನಿಮ್ ಕೋಲೆ ಕರೆಕ್ಟ್ ಫಿಟ್ ಮಾಡಿ ಹೋಗ್ರಿ ನಿಮ್ ಬಚ್ಚಲಕ ನಾ ಸರಿಯಾಗಿ ನಾ ಸೆಲೆಕ್ಷನ್ ಮಾಡ್ತೇನೆ ಅಂಟಿ ಆದರೂ ಅಂಟಿ ಎಲ್ಲರೇ ಬಾಳ ಒಳ್ಳಾಗಿ ಅಂಟಿ ಆದರೂ ಅಂಟಿ ಎಲ್ಲರೇ ಬಾಳ ಒಳ್ಳಾಗಿ ಹಾಗೆ ತಮಗುದಿನ ಸಮಾಧಾನ ಮಾಡಿ ಹಾಯ್ ಬಾಯ್ ಒಳ್ಳಾಗಿ ಹಾಗೆ ತಮಗುದಿನ ಸಮಾಧಾನ ಮಾಡಿ ಹಾಯ್ ಬಾಯ್ ಒಳ್ಳಾಗಿ ಅಂಟಿ ಆದರೂ ಅಂಟಿ ಎಲ್ಲರೇ ಬಾಳ ಒಳ್ಳಾಗಿ ಅಂಟಿ ಆದರೂ ಅಂಟಿ ಎಲ್ಲರೇ ಬಾಳ ಒಳ್ಳಾಗಿ ಹಾಗೆ ತಮಗುದಿನ ಸಮಾಧಾನ ಮಾಡಿ ಹಾಯ್ ಬಾಯ್ ಒಳ್ಳಾಗಿ ಹಾಗೆ ತಮಗುದಿನ ಸಮಾಧಾನ ಮಾಡಿ ಹಾಯ್ ಬಾಯ್ ಒಳ್ಳಾಗಿ ಮಾತಾಡರು ಹದಿನೆಂಟರ ಮೈಯೇ ಮಾತದಾಕಿ ಅದು ರವಿವಾರ ಪ್ಲಾನ್ ತುಂಬಾ ಚೆನ್ನಾಗಿದೆ ಏನೇ ಹೊಯ್ಬಾಲಿ ಪ್ರತಿದಿನ ದೇವಸ್ಥಾನ ಅಂತ ಹೊರಟ್ರೆ ನನ್ ಸರಿಯಾಗಿ ಮಾಡ್ತಾರೆ ಏನಮ್ಮ ಇವತ್ತು ಕಾರ್ತಿಕ ಮಾಸದ ಕೊನೆ ಶನಿವಾರ, ಅದಕ್ಕೆ ಮಹದೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಪ್ರತಿದಿನ ದೇವಸ್ಥಾನ ಅಂತ ಹೋಗೋದಾಯ್ತು ನನ್ ಸರಿಯಾಗಿ ಮಾಡ್ತಾರೆ ನೋಡಮ್ಮ, ಮೊದಲು ದೇವರ ಸೇವೆ ಮಾಡ್ಬೇಕು. ಅದು ಅಲ್ಲದೆ ಈ ಮನೆಗೆ ಧರ್ಮ ದೇವತೆ ಆಗಿ ಬಂದ ನಾನು ನಿನ್ನ ಸೇವೆ ಮಾಡ್ಬೇಕಾ? ಅದು ಮಹಾಪಾಪ ಅಲ್ಲವೇ? ಓಹೋ, ಹಾಗಾದ್ರೆ ನೀನೊಬ್ಬಳೆ ಈ ಮನೆಯಲ್ಲಿ ಧರ್ಮ ದೇವತೆಯಾಗಿ ಬಂದಿದ್ಯಾ? ರಾಮನ ಹೆಂಡತಿಯಾಗಿ ಬಂದಿದ್ಯಾ? ಹಾಗಾದ್ರೆ ನಾನು ಓಡಿ ಬಂದ ಬಿಡಾಡಿ ಅಂತ ತಿಳ್ಕೊತೀಯಾ? ಮರ್ಯಾದೆಯಿಂದ ಕಾಲು ಹಿಡಿತಾ ಇಲ್ವೋ? ರಂಜನಾ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನೋಡು, ನಾನಿನ ಸೇವೆ ಮಾಡ್ತೀನಿ, ಆದ್ರೆ ಮೊದಲು ದೇವರ ಸೇವೆ ಮಾಡ್ಬಿಡ್ತೀನಮ್ಮ. ನೀನು ಪದೇ ಪದೇ ಇದನ್ನೇ ಹೇಳಿದೆ. ಮಾರುತೇಶ್ವರ, ಇದೆಂತ ಅನಾಹುತ? ವೇದ ಶಕ್ತಿ ಪುರಾಣಗಳೆಲ್ಲವೂ ಹನುಮ ಶಕ್ತಿ ರಾಮ ಶಕ್ತಿಯನ್ನು ಸಾರಬೇಕಾದ್ರೆ ನಿನ್ನ ಸೇವೆ ಮಾಡ್ಬೇಕಾದ ಈ ಹೆಣ್ಣು ನಿನ್ನ ಸೇವೆಗೆ ಆಕೆ ಮಾಡ್ತಾ ಇದ್ದಾಳಲ್ಲ, ಎಲ್ಲಿಗೆ ಪಾದದ ಅದ್ಭುತವಾದ ಶಕ್ತಿ? ಏನು ನಿನಗೆ ನನ್ನ ಪಾದದ ಹೊರತು ಇಲ್ಲ ಬಾರೆ ಮುತ್ತಿ ಹಿಡಿದ. ಆಯ್ತಮ್ಮ, ಆಯ್ತು. ಆ ನನ್ನ ಅಖಂಡೇಶ್ವರನ ಪಾದ ಸೇವೆ ನಿನ್ನ ಪಾದ ಸೇವೆ ಅಂತ ತಿಳಿದು ಮಾಡ್ತೀನಿ. ದೇವ, ನೀನೇ ಕಾಪಾಡಿ. ಅಕ್ಕ ಏನಿದೆಲ್ಲ ಈ ಮನೆಯ ಧರ್ಮಚಿತ್ರ ನೀನು ಈ ಸುಳ್ಯ ಕಾಲು ಹಿಡಿಯೋದೆ ಏನೋ ಬಡ ಭಿಕಾರಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದೀಯಾ? ಈ ಶಾಂತಗಷ್ಟೇ ಈ ಮನೆಯ ಅಧಿಕಾರ ಇಲ್ಲ. ಇವಳು ಹೇಳದಷ್ಟು ಅಧಿಕಾರ
ಈ ಮನೆ ನಾನು ಈ ಮನೆ ಯಜಮಾನನ ಅಳಿಯ. ಏ ಹುಚ್ಚ, ನೀನು ಈ ಮನೆ ಯಜಮಾನ ಅಳಿಯ, ಆದರೆ ನಿಮ್ಮ ಅಕ್ಕ ನನ್ನ ಸೇವಕಿ. ರಂಜನಾ, ಬಾಯಿಗೆ ಬಂದಂತೆ ಬಗಳಿದ್ರೆ ನಿನ್ನ ಬಾಯಿಗೆ ಕಾಯಿದ ಕಬ್ಬಿನ ಬರೆ ಎಳೆಬೇಕಾಗಿತ್ತು. ಹುಷಾರ್. ಏ ನನಗೆ ಬಾಯಿಗೆ ಬರೀ ಹೇಳ್ತೀಯಲ್ಲ, ಅದಕ್ಕಿಂತ ಮುಂಚೆ ನೀನು ಈ ಮನೆಯಲ್ಲಿ ಇರ್ತೀಯೋ ಇಲ್ವೋ ಅಂತ ಯೋಚನೆ ಮಾಡು. ಏ ಶಾಂತ, ನಿಮ್ಮ ತಮ್ಮನಿಗೆ ಚೆನ್ನಾಗಿ ಬುದ್ಧಿ ಹೇಳ್ತೀಯೋ ಅಥವಾ ಹೀಗೆ ಮನೆಯಿಂದ ಹೊರಗೆ ಹಾಕ್ಯೋ? ಬೇಡಪ್ಪ, ಹಾಗೆಲ್ಲ ಮಾತಾಡ್ಬೇಡ. ಅವನಿಗೆ ನಾನು ತಿಳಿಸಿ ಹೇಳ್ತೀನಿ. ಬೀರ, ಯಾಕೋ ನನಗೆ ಇಷ್ಟೊಂದು ಹಠ? ನೋಡಪ್ಪ, ನನ್ನ ಹಣೆಯಲ್ಲಿ ಅವಳ ಸೇವೆ ಮಾಡ್ಬೇಕು ಅಂತ ಬರ್ದಿದ್ರೆ ಅದು ನನ್ನ ಪ್ರಾರಂಭ ಕರ್ಮ ಕಣೋ. ಅದನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಕ್ಕ, ವೀಸ್ ಮಾತನ್ನು ತಿಳಿತು ನ್ಯಾಯ ತೋರಿಸ್ಕೊಡು ನನ್ನ ದೇವರ ಬಾಯಿಂದ. ನನ್ನ ಕೊಡೆ ಬಡೆತನಕ್ಕೆ ಕಳಂಕ ತರುವ ಈ ಕುಳಂಕಿನ ಕಥೆಯನ್ನು ಈಗಲೇ ಮುಗಿಸೇ ಬಿಡ್ತೀನಿ. ನೀ ಯಾರ ಮೇಲೆ ಕೈ ಮಾಡ್ತಾ ಇದ್ದೀವಿ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮಪತ್ನಿ. ಹಾಗಾದ್ರೆ ನನ್ನ ಈ ಅಕ್ಕ ದೇವಸ್ಥಾನಕ್ಕೆ ನಾನು ಹೋದಾಗ ನನ್ನ ರೂಪ ಯೌವನ ಸಿರಿತನದ ಲಾಲಾಸಿಗಾಗಿ ಮೆಚ್ಚಿ ಬಂದಳಷ್ಟೇ. ಸ್ವಾಮಿ, ಮಾಮ, ವೀರ ಸಿಂಹಾಸನ ಕುಳಿತು ನ್ಯಾಯ ದೊರಕಿಸಿಕೊಡುವ ದೇವರ ಬಾಯಿಂದ ಇಂಥ ಶಬ್ದವೇ? ಪರಮಾತ್ಮನ ಸನ್ನಿಧಾನದಲ್ಲಿ ಆತ್ಮಸಾಕ್ಷಿಯಾಗಿ ನಿಮ್ಮ ಕೈ ಹಿಡಿದ ನನ್ನ ಬರೀ ಮೆಚ್ಚಿ ಬಂದವಳಷ್ಟೇ. ಮಾಮ, ನೀನೀಗಂದ ಮಾತು ಬೇರೆ ಯಾವ್ದಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ನುಡಿದಿದ್ದರೆ ಅವನನ್ನು ಕಡಿಸಲೇ ಬಿಡುತ್ತಿದ್ದೆ. ಆದರೆ ಈ ನಾಡಿನ ದೇವರು ನುಡಿದೈತಿ ಅಂತ ಸುಮ್ಮನೆ ಬಿಡ್ತಿದ್ದೆ. ಮೂರ್ಸೊಲೆ ಬಾಯಣ್ಣ, ನನ್ನ ಮನೆ ಅಣ್ಣ ತಿಂದು ನನಗೆ ಉತ್ತರ ಕೊಡ್ತೀಯ? ನಾನು ಅವತ್ತು ಇವಳನ್ನು ಕರೆದುಕೊಂಡು ಬಂದಾಗ ಇವಳು ಒಬ್ಬಳು ನಿನ್ನ ಅಕ್ಕಂತ ಹೇಳಿದ್ದಿಲ್ಲವೇ ನಿನಗೆ? ಅದನ್ನು ಮರೆತು ಇವಳ ಮೇಲೆ ಕೈ ಮಾಡಿದ್ದಾದರೆ ಈ ಹಿಂದಿನ ದಿನ ಆ ರಾಜವರ್ಮನ ಗಾಡಿ ಹಿಡಿದಿದೆ ಅಂತಲ್ಲ? ಯಾಕೆ ಬೀರ, ಮೈಯಾಗಿನ ಸ್ವತ್ತ ಅಥವಾ ನಾ ಕೊಟ್ಟ ಸರಿಯಾ? ಈ ಎರಡಲ್ಲ ಮಾಮ, ಅವರಿಬ್ಬರು ಮಾಡುತ್ತಿರುವ ರೀತಿ. ಬೀರ, ಅದನ್ನೆಲ್ಲ ಕೇಳೋಕೆ ಇವಳು ಹೇಳೋಕೆ ನೀನಲ್ಲ, ನೀನು ಬರೀ ನನ್ನ ಸೇವಕ ಅಷ್ಟೇ. ಏನೇ ಶಾಂತ, ನಾನು ಇಷ್ಟು ಬರುತ್ತಾನೆ ಇದ್ದೀನಿ, ನೀನಿನ್ನ ತಮ್ಮನ ಪುರುಷನ ನೋಡ್ತಾ ಇದ್ದೇನೆ. ಸರಿಯಾಗಿ ತಿದ್ದಿ ಇವನಿಗೆ ಬುದ್ಧಿ ಹೇಳ್ತೀಯೋ ಎಲ್ಲ ಇವನ ಜೊತೆ ನೀನು ಹೊರಗೆ ಹೋಗ್ತೀಯೋ? ಹಾಗನ್ಬೇಡಿ ಸ್ವಾಮಿ. ನೋಡಿ, ಅವನಿಗೆ ನಾನು ತಿಳಿಸಿ ಹೇಳ್ತೀನಿ. ಎಂತಾದ್ರೂ ನಿಮ್ಮ ಮಾತಿಗೆ ನಾನು ಎದುರಾಡುವುದುಂಟ? ಖಂಡಿತವಾಗಿಯೂ ಇಲ್ಲ. ತಿಳಿಯದೆ ಏನೋ ಬಾಯಿ ತಪ್ಪಿ ಮಾತಾಡ್ತಾ ಇದ್ದಾನೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ. ಏನ್ ಹೇಳ್ತೀಯೋ ನೀನೇ ಹೇಳು. ನೋಡು ಬೀರ, ನಾವೀಗ ಹೊಟ್ಟ ಸರ್ಪದ ಕೆಳಗೆ ವಾಸ ಮಾಡ್ತಾ ಇದ್ದೀವಿ. ಆ ಸರ್ಪ ನಾವೇನಾದ್ರೂ ಹುಟ್ಟಲು ಹೋದ್ರೆ ಕಚ್ಚುತ್ತೆ, ಬೇಡ ಅಂತ ಹೊರ ನೋಡಿದ್ರೆ ಬಿಸಿಲಿನ ಬೇಗೆಗೆ ಬೆಂದು ಸುಟ್ಟು ಹೋಗ್ತೀವಿ. ಹೀಗಿರ್ಬೇಕಾದ್ರೆ ಏನೇ ಬಂದ್ರು ಈ ಮನೆಯಲ್ಲಿ ಸಹಿಸ್ಕೊಂಡು ಇರಲೇಬೇಕು. ನಿನ್ನ ಅಕ್ಕನ ಬಾಳ ಬಳೆ ಚಿಗುರ್ಬೇಕಾದ್ರೆ ನೀನು ಸಹಿಸಿಕೊಳ್ಳಲೇಬೇಕು ಬೀರ. ನಿನ್ನ ಅಕ್ಕನಗೋಸ್ಕರ ಸಹಿಸಿಕೊಳ್ಳಲೇಬೇಕು. ಆಯ್ತಮ್ಮ, ನಿನ್ನ ಪರ್ವತವನ್ನೇ ಹೊತ್ತು ನಿಲ್ತೀನಿ. ಹಾ, ಇರಲಿ ಇರಲಿ ಶಾಂತ. ಮನೆಗೆ ರಾಜವರ್ಮ ಬೀಗರು ಬರುತ್ತಾರೆ, ಅವರಿಗೆ ಬೇಗ ಕಾಫಿ ರೆಡಿ ಮಾಡಿರು. ಬೀರ, ನೀನು ಹೋಗು. ಆಯ್ತು ಮಾಮ. ಆಯ್ತು ಸ್ವಾಮಿ. ರಂಜನಾ, ಅಂತೂ ನಾನು ನಿನಗೆ ಮಾತು ಕೊಟ್ಟ ಪ್ರಕಾರ ನಿನ್ನ ಕಾರ್ಯ ಎಲ್ಲ ಸಫಲವಾಗುತ್ತದೆಯಲ್ಲ? ರೀ, ಹೊತ್ತು ಕಲಿಯ ಬಂಗಾರದ ತಾಳಿ ಹಾಗೂ ಹೊಲವನ್ನು ನನ್ನ ಹೆಸರಿಗೆ ಮಾಡ್ತೀನಂತ ಹೇಳಿದ್ರಿ. ನನ್ನ ಕೈ ಹಿಡಿದು ನೀನು ಸುಖವಾಗಿರ್ಬೇಕಂತ ಎಲ್ಲ ರೆಡಿಯಲ್ಲಿ ತಂದಿದ್ದೇನೆ, ತೆಗೆದುಕೋ. ಪ್ರಿಯಕರ, ನಿಮ್ಮನ್ನು ಪಡೆದ ನಾನು ಈ ಜನ್ಮದಲ್ಲಿ ಸಾರ್ಥಕ. ನೀವೇ ನಿನ್ನ ಕೈಯಾರೆ ನನ್ನ ಕೊರಳಿಗೆ ಹಾಕೊಳ್ಳಿ. ರಂಜನಾ, ನೀ ಈಗ ಹೇಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ಆ ಬೇಲೂರಿನ ಸಿಲೆಬಾಲಿ ಈ ನಿನ್ನ ರೂಪ ನೋಡಿ ಆ ನೋಡಲು ಕೂರುಪಡಿ ದೇವತೆಗಳು ನಾಚಿಕೊಳ್ಳುತ್ತಾರೆ. ಇದೊಂದು ಮಾತನ್ನು ಮೀರುವುದುಂಟೆ, ನಿಮ್ಮ ಆಸೆ ಅಂತೆ ಆಗಲಿ. ನೀ ಬಂದರೆ ಮಲ್ಲವೇ ಮದ ಚಿಮ್ಮಿತೋ ಚಂದವೇ ನನ್ನ ಮನದಾಗಿ ಕಾದ
ಟ್ರೈನಿಂಗ್